ಝೂಮ್ ಔಟ್ ಲೈಫಲ್ಲಿ ನಾವಿವತ್ತು ಹೋಗ್ತಾ ಇರೋದು. ಹಾಗೆ ನಮ್ಮ ಚಾನಲ್ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ. ಜೊತೆಗೆ ಹೋಗೋಣ. ಈಗ ನಾವು ಹೋಗ್ತಾ ಇರೋ ಬೆಟ್ಟ ಬೆಂಗಳೂರಿಗೆ ತುಂಬಾ ಸಮೀಪದಲ್ಲಿದೆ. ಅಂದರೆ ಬೆಂಗಳೂರಿಗೆ ಸಮೀಪದಲ್ಲಿರೋ ನೆಲಮಂಗಲದ ಹತ್ತಿರದಲ್ಲೇ ಇದೆ. ಅದೇ ಬರದಿ ಬೆಟ್ಟ. ಇಲ್ಲಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ, ಅಂದರೆ ಬೆಟ್ಟದ ಮೇಲ್ಗಡೆ. ಹಾಗೆ ನೆಲಮಂಗಲದಿಂದ ಹಳ್ಳಿಗಳ ಮೇಲೆ ಸಾಗ್ತಾ ಸಾಗ್ತಾ ಬೆಟ್ಟದ ಹತ್ರ ಬಂದು ಸೇರೇ ಬಿಟ್ವಿ. ಬೆಟ್ಟದ ರೋಡ್ ಬಂತು. ಇದು ಬೆಟ್ಟನೂ ಅನ್ಬೋದು, ಗುಡ್ಡನೂ ಅನ್ಬೋದು. ನೋಡಿ, ಬೆಟ್ಟದ ಕೆಳಗಡೆ ಇರೋ ಒಂದು ಕೆರೆ ಮೈ ತುಂಬಿದೆ. ಅಂದರೆ ಈಗ ಮಳೆಗಾಲ ಅಲ್ವಾ, ಮೈ ತುಂಬಿಕೊಂಡಿದೆ. ಅಂದರೆ ಕೆರೆ ತುಂಬ ತುಂಬಿದೆ. ದಾರಿಯುದ್ದಕ್ಕೂ ಬರ್ತಾ ಹಳ್ಳಿ ರಸ್ತೆಗಳು ಎಷ್ಟು ನೀಟಾಗಿದ್ವೋ, ಈ ಬೆಟ್ಟದ ಕೆಳಗಡೆಯಿಂದ ಮೇಲ್ಗಡೆವರೆಗೂ ತಲುಪೋ ಸಿಮೆಂಟ್ ರೋಡ್ ಏನಿದೆ ಅದು ಕೂಡ ತುಂಬ ನೀಟಾಗಿದೆ. ಬೆಟ್ಟದವರೆಗೂ ನಾವು ಬೈಕ್ ಅಥವಾ ಕಾರಲ್ಲಿ ಆರಾಮಾಗಿ ಹೋಗಿ ತಲುಪೋದು. ನೋಡಿ, ಬೆಟ್ಟದ ಮೇಲೆ ಬಂದು ತಲುಪೋದ್ವಪ್ಪ. ಇಲ್ಲಿ ಕಾಣ್ತಾ ಇರೋ ಮರದ ಕೆಳಗಡೆ ಕಾರು ಅಥವಾ ಬೈಕ್ನ ಪಾರ್ಕ್ ಮಾಡ್ಬೋದು. ಕೂತ್ಕೊಳ್ಳೋ ಕುರ್ಚಿನೂ ಹಾಕಿದ್ದಾರೆ. ಪಾರ್ಕ್ ಮಾಡೋ ಐಡಿಯಾ ಇಲ್ಲದೆ ಇರೋದ್ರಿಂದ ಬೈಕ್ನ ಎತ್ಕೊಂಡು ಬೆಟ್ಟದ ಮೇಲ್ಗಡೆ ಹತ್ತಿಸ್ಕೊಂಡು ಹೋದ್ವಿ. ಯಾವುದೇ ಬೈಕ್ ಆದರೂ ಈ ಬೆಟ್ಟನ ಹತ್ತುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ನಮ್ಮ ಬೈಕ್ ಹತ್ತುತ್ತಾ ಇದೆ. ಇದೇ ರಾಮಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಯಾವಾಗ ಬಾಗಿಲು ಓಪನ್ ಮಾಡ್ತಾರೆ ಮುಚ್ಚುತ್ತಾರೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಇಲ್ಲಿಂದನೇ ಒಂದು ನಮಸ್ಕಾರ ಹಾಕಂತ ಇದ್ದೀವಿ. ದೇವರೇ, ನಿನ್ನ ನಂಬಿದ್ದೀನಿ, ಸೈಡಲ್ಲೆಲ್ಲೂ ಹಾಕ್ಬೇಡ, ಎಲ್ರಿಗೂ ಕಾಣೋ ಥರ ಇಡು. ಇದೇ ನೋಡಿ ಚಿಕ್ಕ ಗೇಟು. ಕಲ್ಲಿನ ಕೋಟೆ ಥರ ಇರೋ ದೇವಸ್ಥಾನದ ಕಾಂಪೌಂಡ್ಗೆ ಇದೊಂದು ಚಿಕ್ಕ ಗೇಟು. ಸುತ್ತಮುತ್ತ ಇನ್ಯಾವ ಗೇಟು ಇಲ್ಲ, ಇದೊಂದೇ ಚಿಕ್ಕ ಗೇಟು. ಅದನ್ನು ನೋಡ್ಕೊಂಡು ಮುಂದೆ ಬಂದರೆ ಸ್ವಲ್ಪ ಮುಂದೆ ಬೆಟ್ಟದ ತುದಿಗೆ ಬಂದು ಹಿಂದೆಗಡೆ ತಿರುಗಿ ನೋಡಿದ್ರೆ ದೇವಸ್ಥಾನ. ಅಂದರೆ ಫಸ್ಟು ಬೆಟ್ಟ ಸುತ್ತಕ್ಕಿಂತ ಮುಂಚೆ ದೇವಸ್ಥಾನನ ಒಂದು ರೌಂಡ್ ಸುತ್ತಬಿಡೋಣ, ಹೇಗೆ ಕಾಣಿಸುತ್ತೆ ಅಂತ. ಅಂದರೆ ಸೂರ್ಯ ಮುಳುಗೋ ಟೈಮಲ್ಲಿ ಕೆಂಪು ಸೂರ್ಯ ಹೇಗೆ ಹೊಳಿತಿದ್ದಾನೆ ನೋಡಿ ಮುಳುಗೋ ಟೈಮಲ್ಲಿ. ಬೆಂಗಳೂರಿಂದ ಡೇವಿಡ್ ಪ್ಲ್ಯಾನ್ ಇದ್ದರೆ ಒಳ್ಳೆ ಜಾಗ. ನಾವು ಖುಷಿಯಾಗಿರ್ಬೇಕಂದ್ರೆ ಡೇವಿಡ್ ಪ್ಲ್ಯಾನ್ ಮಾಡಲೇಬೇಕಾ? ಯಾವಾಗ ಅನಿಸುತ್ತೋ ಆವಾಗ ಖುಷಿಯಿಂದ ಬೈಕ್ ಎತ್ಕೊಂಡು ಬರ್ತಾ ಇರೋದೆ. ಅದಕ್ಕೋಸ್ಕರ ಇದ್ದಿದ್ದ ಹತ್ತಿರದಲ್ಲಿರೋ ಪ್ಲೇಸ್ಗಳನ್ನ ನೋಡ್ಕೊಂಡಿದ್ರೆ ಒಳ್ಳೇದಲ್ವಾ. ನೋಡಿ, ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ. ಬನ್ನಿ ಈಗ ದೇವಸ್ಥಾನದ ಹಿಂದೆಗಡೆ ಹೋಗೋಣ. ದೇವಸ್ಥಾನ ಹಿಂದುಗಡೆ ಹೇಗೆ ಕಾಣಿಸ್ತಾ ಇದೆ ನೋಡಿ, ಕೆಂಪು ಸೂರ್ಯನ ಕಿರಣದ ಬೆಳಕಲ್ಲಿ. ಅಂಬರೀಷ್ ಅನ್ನೋದೊಂದು ಪಿಕ್ಚರ್ ಇತ್ತು, ಕೆಂಪು ಸೂರ್ಯನ ಕೆಂಪು ರಂಗು ಚೆಲ್ಲಿದೆ ನೋಡಿ. ದೇವಸ್ಥಾನ ಸುತ್ತ ಒಂದು ರೌಂಡ್ ಹೊಡೆದಾಯ್ತು. ಈಗ ಬೆಟ್ಟ ಸುತ್ತೋಣ ಬನ್ನಿ. ನೋಡಿ, ಬಂದ್ವಲ್ಲ ಆ ರೋಡ್ಗೆ ಹೋಗುತ್ತೆ, ಅಲ್ಲಿಂದನೇ ಮತ್ತೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇಡೀ ಬೆಟ್ಟನ ಒಂದು ರೌಂಡ್ ಹಾಕೋಣ ಅಂತ. ಆಮೇಲೆ ಎಲ್ಲಾರ ಒಂದು ಕಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಕುಂತಿದ್ದು ನಿಂತಿದ್ದು ಮಲಗಿದ್ದು ಎದ್ದೋದ್ರಾಯ್ತು. ಸಕ್ಕತ್ತಾಗದೆ ನೋಡಿ, ಬೆಟ್ಟ ಗುಡ್ಡಗಳು ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ. ಕೆಳಗೆ ಹಸಸ್ರಿಗೆ ಒಂದೇನು ದೊಡ್ಡ ಪಾರ್ಕ್ ಥರ ಕಾಣಿಸ್ತದೆ. ಹಾಗೆ ಮಾತಾಡ್ತಾ ನಮ್ಮೂರ ಭಾಷೆ ಸ್ವಲ್ಪ ಬಂದ್ಬಿಡ್ತದೆ, ಕೆಲವರು ಅರ್ಥ ಮಾಡ್ಕೊಳ್ಳಿ. ಬೆಟ್ಟದ ತುದಿಲಿ ನಿಂತ್ಕೊಂಡು ಎಲ್ಲನೂ ನೋಡೋದೇ ಒಂದು ಮಜಾ. ಸೈಕು, ಫುಲ್ ಸೈಕು. ಹಂಗೆ ಸುತ್ತಾಡ್ಕೊಂಡು ಮತ್ತೆ ಟಾಪಲ್ಲಿ ಹೋಗಿ ಅಲ್ಲಿ ಲಾಸ್ಟಲ್ಲಿ ಒಂದು ಕಡೆ ಕೂತ್ಕೊಳ್ಳೋಣ. ಒಂದು ನಮ್ಮ DVG ಅವ್ರದ್ದು ಕಗ್ಗ ಜ್ಞಾಪಕಕ್ಕೆ ಬರ್ತಾ ಇದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಾವು ಬರೋದು ಮುಂದುಗಡೆ ಆದರೆ ಇದು ದೇವಸ್ಥಾನದ ಹಿಂಭಾಗ. ಇಲ್ಲೊಂದು ಚಿಕ್ಕ ಕೊಳ ಇದೆ, ಅದ್ರ ಹತ್ರನೇ ಬೈಕ್ ನಿಲ್ಲಿಸಿ ಇಲ್ಲಿಂದ ಸ್ವಲ್ಪ ಪಕ್ಕದಲ್ಲಿ ಮುಂದೆ ನಡ್ಕೊಂಡು ಹೋದರೆ ನಾವು ಬೆಟ್ಟದ ತುದಿಗೆ ಹೋಗಿ ತಲುಪ್ತೀವಿ.
ನನಗೆ ಯಾವುದೇ ಬೆಟ್ಟದ ತುದಿಗೆ ಹೋದರೂ ಕೆಳಗಡೆ ನೋಡ್ತಾ ಹಾಗೆ ಆ ಗಾಳಿನ ಸವಿತಾ ಆ ಪ್ರಕೃತಿ ಸೌಂದರ್ಯನ ಆರಾಧಿಸ್ತಾ ಹಾಗೆ ಸ್ವಲ್ಪ ಹೊತ್ತು ನಿದ್ರೆಗೆ ಜಾರ ಅಭ್ಯಾಸ. ನೋಡಿ ಮೇಲ್ಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ, ಬೆಟ್ಟದ ತುದಿಲಿ ಕೂತಿದ್ದೀವಿ ನಾವು, ಹಾಗೆ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದೀನಿ. ಈ ಎಲ್ಲ ನೆನಪನ್ನು ಬುತ್ತಿ ಕಟ್ಕೊಂಡು ಜೋಪಾನವಾಗಿ ತೊಗೊಂಡು ಹೋಗ್ತಾಯಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ.